ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಿಜವಾಗ್ಲೂ ನೇಪಾಳಿ ಅವರಾಗಿರ್ಬೋದು ಅಥವಾ ಚೈನೀಸ್ ಅವರಾಗಿರ್ಬೋದು, ಜಪಾನೀಸ್ ಅವರಾಗಿರಬಹುದು, ರೈಸ್ ವಾಟರ್ನ ಹೇರ್ಗೆ ಅಪ್ಲೈ ಮಾಡ್ತಾರಾ ಅಥವಾ ಸ್ಕಿನ್ಗೆ ಅಪ್ಲೈ ಮಾಡ್ತಾರಾ? ಅಪ್ಲೈ ಮಾಡಿದ್ರು ಯಾವ ಥರ ಅಪ್ಲೈ ಮಾಡಬೇಕು, ಯಾವ ಥರ ನಾವು ಅಪ್ಲೈ ಮಾಡೋದ್ರಿಂದ ನಮ್ಮ ಹೇರ್ ಚೆನ್ನಾಗಿ ಬೆಳೆಯುತ್ತೆ, ಸ್ಕಿನ್ ಟೋನ್ ಚೆನ್ನಾಗಿರುತ್ತೆ ಅನ್ನೋದ್ರ ಬಗ್ಗೆ ನಾನು ಇವತ್ತು ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ವಿಡಿಯೋ ನೋಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅವಾಗ ನಾನು ಹಾಕೋ ಪ್ರತಿಯೊಂದು ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಾಗೆ ನಾನು ಎಲ್ಲ ವೀಡಿಯೋಸ್ ಮೊದಲು ನೀವೇ ನೋಡ್ಬೋದು. ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಚೈನಾದಲ್ಲಿ ಇರೋರಿಗೆ ಎಲ್ರಿಗೂ ವಯಸ್ಸಾಗಿದ್ರು ಕೂಡ ವಯಸ್ಸಲ್ಲಿರೋರ್ಗೂ ಕೂಡ ಹೇರ್ ಲೆಂತ್ ಒಂದೇ ಥರ ಇರುತ್ತೆ. ಅವರು ತುಂಬ ಚೆನ್ನಾಗಿ ಹೇರ್ನ ಗ್ರೋತ್ ಮಾಡ್ತಾ ಇರ್ತಾರೆ. ಅದಕ್ಕೆ ರೀಸನ್ ಏನಪ್ಪ ಅಂದರೆ ಅವರು ರೈಸ್ ವಾಟರ್ನ ಯೂಸ್ ಮಾಡೋವಂಥ ರೀತಿ, ಅವ್ರು ಆ ಥರ ಯೂಸ್ ಮಾಡೋದ್ರಿಂದ ಮಾತ್ರನೇ ಅವ್ರಿಗೆ ಹೇರ್ ಲೆಂತ್ ತುಂಬ ಚೆನ್ನಾಗಿರುತ್ತೆ ಮತ್ತು ಬ್ಲ್ಯಾಕ್ ಆಗಿ ಶೈನ್ ಆಗಿ ಕೂಡ ಇರುತ್ತೆ. ವಯಸ್ಸಾಗಿರೋರ್ಗೂ ಕೂಡ ಅಷ್ಟೇ ಅಥವಾ ವಯಸ್ಸಲ್ಲಿರೋರ್ಗೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಹೇರ್ ಬೆಳೀತಾನೆ ಇರುತ್ತೆ. ಇದಕ್ಕೆ ನಾವು ರೈಸ್ ವಾಟರ್ನ ಹೆಂಗೆ ಯೂಸ್ ಮಾಡಬೇಕು ಅಂತ ಅಂದರೆ ಆ ಪೂರ್ತಿ ಡೀಟೇಲ್ಸ್ನ ನಾನು ನಿಮಗೆ ತಿಳಿಸಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಇದಕ್ಕೆ ರೈಸ್ ನೀವು ಯಾವ ಥರ ತೊಗೋಬೇಕು ಅಂದರೆ ಸೋನಾ ಮಸೂರಿ ಅಕ್ಕಿ ಆದರೂ ತೊಗೋಬೋದು ಅಥವಾ ನಾರ್ಮಲ್ ರೈಸ್ ಸೊಸೈಟಿ ಅಕ್ಕಿ ಬರುತ್ತಲ್ವ ಅದನ್ನು ಬೇಕಾದರೂ ತೊಗೊಳ್ಬೋದು. ಬ್ರೌನ್ ರೈಸ್ ಮಾತ್ರ ತೊಗೋಬೇಡಿ, ಅದು ನಾನು ಯೂಸ್ ಮಾಡಿಲ್ಲ, ಸೊ ನನಗೂ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ. ನಾರ್ಮಲ್ ರೈಸ್ ನೀವು ಯಾವ್ದು ಬೇಕಾದರೂ ತೊಗೊಂಡು ರೈಸ್ ವಾಟರ್ನ ಪ್ರಿಪೇರ್ ಮಾಡ್ಕೊಳ್ಳಿ. ಈ ರೈಸ್ ವಾಟರ್ನ ನಾವು ಫೇಸ್ಗೆ ಕೂಡ ಅಪ್ಲೈ ಮಾಡ್ಕೋಬಹುದು. ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನಮ್ಮ ಫೇಸಲ್ಲಿ ಏನಾದರೂ ಆ್ಯಕ್ನೆ ಪಿಂಪಲ್ಸ್ ಇದ್ದರೆ, ಆ್ಯಕ್ನೆ ಸ್ಕಾರ್ಸ್ ಇದ್ದರೆ ಅದು ಕೂಡ ಕಡಿಮೆ ಆಗುತ್ತೆ. ಮೊದಲಿಗೆ ಒಂದು ಬೌಲಲ್ಲಿ ನಾನು ಒಂದು 3-4 ಸ್ಪೂನ್ ಅಷ್ಟು ಅಕ್ಕಿನ ತಗೊಂಡು ನೆನೆಸಿಟ್ಕೊಂಡಿದ್ದೀನಿ. ಇದನ್ನ ಚೆನ್ನಾಗಿ 2-3 ಸರ್ತಿ ನಾವು ವಾಶ್ ಮಾಡ್ಕೋಬೇಕು. ಮೇಲ್ಗಡೆ ಪಾಲಿಶ್ ಹಾಕಿರ್ತಾರಲ್ವ, ಸೊ ಆ ಪಾಲಿಶ್ ಇರೋ ಅಂಥ ವಾಟರ್ನ ನಾವು ಯೂಸ್ ಮಾಡಿದ್ರು ಕೂಡ ನಮ್ಮ ಹೇರ್ ಡ್ಯಾಮೇಜ್ ಆಗುತ್ತೆ. ಆ ಪಾಲಿಶ್ ಹೋಗೋವರೆಗೂ ನಾವು ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ವಾಶ್ ಮಾಡ್ಕೊಂಡಾದ್ಮೇಲೆ ನಾವು ಒಂದು 2-3 ಅವರ್ ಇದನ್ನ ನೆನೆಸಿಡಬೇಕು. ನೆನೆಸಿಟ್ಬಿಟ್ಟು ಈ ನೀರನ್ನು ನಾವು ತೆಗೆದು ಯಾವುದಾದ್ರೂ ಒಂದು ಸ್ಪ್ರೇ ಬಾಟಲ್ಗೆ ಹಾಕ್ಕೊಂಡು ನಾವು ಸ್ನಾನ ಮಾಡ್ಕೊಂಡು ಬರ್ತೀವಲ್ಲ ಆವಾಗ ಇದನ್ನ ನಾವು ಹೇರ್ಗೆ ಯೂಸ್ ಮಾಡಬೇಕು. ಇದನ್ನ ಲೀವ್ ಇಟ್ ಮೆಥಡ್ ಅಂತ ಕರೀತಾರೆ. ಅಂದ್ರೆ ನಾವು ಅಪ್ಲೈ ಮಾಡಿ ಬಿಟ್ಬಿಡೋದು, ಮತ್ತೆ ಏನು ಹೇರ್ ವಾಶ್ ಮಾಡಂಗಿರಲ್ಲ. ಸೊ ಅದಕ್ಕೆ ನಾವು ಅಕ್ಕಿನ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿರ್ಬೇಕು. ಒಂದ್ ವೇಳೆ ನಾವು ವಾಶ್ ಮಾಡ್ಕೊಳ್ದೆ ಪಾಲಿಶ್ ಹಾಕಿರೋ ಅಂತ ನೀರನ್ನ ನಾವು ಹೇರ್ಗೆ ಯೂಸ್ ಮಾಡಿದ್ರೆ ಹೇರ್ ತುಂಬಾನೇ ಡ್ಯಾಮೇಜ್ ಆಗುತ್ತೆ, ನಮಗೆ ಹೇರ್ ಗ್ರೋತ್ ಕೂಡ ಚೆನ್ನಾಗಾಗಲ್ಲ. ಇವಾಗ ನೋಡಿ, ನಾನು ಫಸ್ಟ್ ತಲೆಗೆ ಸ್ನಾನ ಮಾಡಿದ್ದೀನಿ. ಚೆನ್ನಾಗಿ ಸ್ನಾನ ಮಾಡ್ಕೊಂಡಾದ್ಮೇಲೆ ಒದ್ದೆ ಕೂದಲಿರುತ್ತಲ್ವ, ಅವಾಗ ನೀವು ಈ ರೈಸ್ ವಾಟರ್ನ ಬಳಸಬೇಕು. ತುಂಬಾ ಒದ್ದೆ ಕೂದಲು ಕೂಡ ಇರಬಾರ್ದು, ತುಂಬಾ ಒಣಗಿರಬಾರ್ದು. ಇವಾಗ ಪ್ರಿಪೇರ್ ಮಾಡಿ ಇಟ್ಕೊಂಡಿರುವಂತ ರೈಸ್ ವಾಟರ್ನ ನಾನು ಹೇರ್ಗೆ ಅಪ್ಲೈ ಮಾಡ್ತಾ ಇದ್ದೀನಿ. ಫಸ್ಟ್ ಸ್ಕ್ಯಾಲ್ಪ್ಗೆ ಅಪ್ಲೈ ಮಾಡ್ಕೊಳ್ಳಿ. ಸ್ಕ್ಯಾಲ್ಪ್ ಅಪ್ಲೈ ಮಾಡ್ಕೊಂಡು ಮತ್ತೆ ಹೇರ್ ಲೆಂತ್ಗೆಲ್ಲ ನೀವು ಅಪ್ಲೈ ಮಾಡಬೇಕು. ಮಸಾಜ್ ಮಾಡಬಾರ್ದು ಯಾವುದೇ ಕಾರಣಕ್ಕೂ. ಯಾಕೆ ಅಂದರೆ ನಾವು ಸ್ನಾನ ಮಾಡುವಾಗಲೇ ಶಾಂಪೂ ಯೂಸ್ ಮಾಡುವಾಗ ತಲೆನ ಚೆನ್ನಾಗಿ ಉಜ್ಜಿರ್ತೀವಿ, ಇದರಿಂದ ನಮ್ಮ ಸ್ಕ್ಯಾಲ್ಪ್ ಎಲ್ಲ ತುಂಬಾನೇ ಸಾಫ್ಟ್ ಆಗಿರುತ್ತೆ. ಈ ಟೈಮಲ್ಲಿ ನಾವು ಮತ್ತೆ ರೈಸ್ ವಾಟರ್ನ ಅಪ್ಲೈ ಮಾಡಿಬಿಟ್ಟು ಮಸಾಜ್ ಮಾಡಿದ್ರೆ ನಮಗೆ ಹೇರ್ ಫಾಲ್ ಜಾಸ್ತಿ ಆಗುತ್ತೆ. ಅದರಿಂದ ಮಸಾಜ್ ಏನು ಮಾಡಬೇಡಿ, ಜಸ್ಟ್ ಸ್ಪ್ರೇ ಮಾಡ್ಕೊಳ್ಳಿ. ಫಸ್ಟು ರೂಟ್ಗೆ ಸ್ಪ್ರೇ ಮಾಡ್ಕೊಳ್ಬೇಕು. ನಮ್ಮ ಕೂದಲಿನ ಬುಡಕ್ಕೆ ನಾವು ಇದನ್ನ ಫಸ್ಟ್ ಸ್ಪ್ರೇ ಮಾಡ್ಕೊಂಡು ಆಮೇಲೆ ಹೇರ್ ಲೆಂತ್ ಇರುತ್ತಲ್ವಾ ಅದಕ್ಕೆಲ್ಲ ಸ್ಪ್ರೇ ಮಾಡ್ಕೋಬೇಕು. ಇದನ್ನ ಅಪ್ಲೈ ಮಾಡ್ಕೊಂಡು ಹಾಗೆ ಬಿಟ್ಬಿಡ್ಬೇಕು. ಒಂದ್ ವೇಳೆ ನಿಮ್ಮ ಹತ್ರ ಏನಾದರೂ ಸ್ಪ್ರೇ ಬಾಟಲ್ ಇಲ್ಲ ಅಂತ ಹೇಳಿದ್ರೆ ನೀವು ಈ ರೈಸ್ ವಾಟರ್ನ ಒಂದು ಗ್ಲಾಸ್ಗೆ ಸೋಸ್ಕೊಳ್ಳಿ. ಸೋಸ್ಕೊಂಡಿರೋ ಅಂತ ನೀರನ್ನ ನೀವು ಫುಲ್ ಹೇರ್ನ ನಿಮ್ಮ ಫ್ರಂಟ್ ಸೈಡ್ಗೆ ಹಾಕೊಂಡು ಸ್ನಾನ ಮಾಡುವಾಗ ಹೇಗೆ ನಾವು ನೀರನ್ನ ಹಾಕೊಳ್ತೀವೋ ಆ ಥರ ಈ ವಾಟರ್ನ ನೀವು ಹೇರ್ಗೆ ಹಾಕೊಂಡ್ರೆ ಸಾಕು. ಆ ಥರ ಹಾಕೊಂಡು ನೆಕ್ಸ್ಟು ಟ್ಯಾಪ್ ಮಾಡಿಕೊಂಡು ಬಿಟ್ಬಿಡಿ. ಈ ರೈಸ್ ವಾಟರ್ನ ನಾವು ಇನ್ನೊಂದು ಮೆಥಡಲ್ಲಿ ಕೂಡ ಯೂಸ್ ಮಾಡ್ಬೋದು. ನಾವೇನು ಇವಾಗ ಪ್ರಿಪೇರ್ ಮಾಡ್ಕೊಂಡು ಚೆನ್ನಾಗಿ ತೊಳೆದ್ಬಿಟ್ಟು ಅದಕ್ಕೆ ನೀರು ಹಾಕಿ ಅದನ್ನ ಹಾಗೆ ನಾವು 24 ಅವರ್ ಕೂಡ ಬಿಡ್ಬೋದು. 24 ಅವರ್ ಬಿಟ್ಟರೆ ನಮಗೆ ಸ್ವಲ್ಪ ಹುಳಿ ಸ್ಮೆಲ್ ಬರುತ್ತೆ. ಆ ಸ್ಮೆಲ್ ಇರಬಾರ್ದು ಅನ್ನೋ ಹಾಗಿದ್ರೆ ಸ್ವಲ್ಪ ಆರೆಂಜ್ ಸಿಪ್ಪೆ ಇರುತ್ತಲ್ವ ಅದನ್ನ ಅದರೊಳಗಡೆ ಆ್ಯಡ್ ಮಾಡ್ಕೊಂಡ್ರೆ ಸ್ಮೆಲ್ ಅವಾಯ್ಡ್ ಆಗುತ್ತೆ. ಇಲ್ಲ ಅಂತಂದರೆ ನೀವು ಲೆಮನ್ನ ಕೂಡ ಒಂದು ಅರ್ಧ ಕಟ್ ಮಾಡಿಬಿಟ್ಟು ಹಾಕ್ಕೋಬೋದು. ಒಂದು ವೇಳೆ ಲೆಮನ್ ಹಾಕ್ಕೊಂಡಿಲ್ಲ ಅಂದ್ರೂ ಈ ವಾಟರ್ ನೀವು ಪ್ರಿಪೇರ್ ಮಾಡ್ಕೊಳ್ತೀವಲ್ಲ ಹೇರ್ಗೆ ಅಪ್ಲೈ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನೀವು ಒಂದು ಅರ್ಧ ನಿಂಬೆಹಣ್ಣಿನ ರಸನ ಅದರೊಳಗಡೆ ಹಿಂಡ್ಬಿಟ್ಟು ನೀವು ಇದನ್ನು ಸ್ಪ್ರೇ ಮಾಡ್ಕೊಳ್ಳೋದ್ರಿಂದ ಸ್ಮೆಲ್ಲೇನು ಅಷ್ಟೊಂದಿರಲ್ಲ. ಅದನ್ನು ನೀವು ಸ್ನಾನ ಮಾಡಿಬಿಟ್ಟು ಶಾಂಪೂ ಎಲ್ಲ ಅಪ್ಲೈ ಮಾಡ್ಕೊಂಡಿರ್ತೀರಲ್ಲ, ಅಪ್ಲೈ ಮಾಡ್ಕೊಂಡಾದ್ಮೇಲೆ ಹೆಂಗಿದ್ರು ನಾವು ಮೈಗೆ ಸ್ನಾನ ಮಾಡೋ ಅಷ್ಟೊತ್ತಿಗೆ ಟೈಮ್ ಆಗುತ್ತೆ. ಅಷ್ಟರೊಳಗಡೆ ನಾವು ಹೇರ್ಗೆ ಅದನ್ನು ಅಪ್ಲೈ ಮಾಡಿಕೊಂಡು ಬಿಟ್ಬಿಡಬೇಕು. ಆಮೇಲೆ ನಾವು ಮೈಗೆಲ್ಲ ಸ್ನಾನ ಮಾಡ್ಕೊಂಡಾದ್ಮೇಲೆ ಲಾಸ್ಟಲ್ಲಿ ಬರೀ ವಾಟರಲ್ಲಿ ಮಾತ್ರ ನಾವು ಹೇರ್ ವಾಶ್ ಮಾಡ್ಕೋಬೇಕು, ಮತ್ತೆ ಶಾಂಪೂ ಯೂಸ್ ಮಾಡೋಂಗಿಲ್ಲ. ನಿಮಗೆ ಯಾವುದಾಗುತ್ತೋ ಅದನ್ನು ನೀವು ಈ 2 ಮೆಥಡಲ್ಲಿ ಈಸಿಯಾಗಿರೋದನ್ನ ಚಾಯ್ಸ್ ಮಾಡ್ಕೊಳ್ಳಿ. ಹಾಗೆ ಈ ರೈಸ್ ವಾಟರ್ನ ನಾವು ಫೇಸ್ಗೂ ಕೂಡ ಅಪ್ಲೈ ಮಾಡ್ಬೋದು. ತುಂಬಾನೇ ಒಳ್ಳೆ ರಿಸಲ್ಟ್ ಇರುತ್ತೆ. ನಮ್ಮ ಫೇಸಲ್ಲಿರುವಂಥ ಓಪನ್ ಪೋರ್ಸಸ್ ಎಲ್ಲ ಕಡಿಮೆ ಆಗಿ ಆ್ಯಂಟಿ ಏಜಿಂಗ್ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ. ನೋಡಿದ್ರಲ್ವಾ ಫ್ರೆಂಡ್ಸ್, ಈ ರೈಸ್ ವಾಟರ್ನ ನಾವು ಹೇಗೆ ಹೇರ್ಗೆ ಪ್ರಿಪೇರ್ ಮಾಡ್ಕೊಳ್ಬೇಕು, ಹೇಗೆ ನಾವು ಇದನ್ನ ಯೂಸ್ ಮಾಡ್ಕೊಳ್ಬೇಕು ಅಂತ. ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.